ಹೇ ಎವ್ರಿವನ್. ಸೊ ನೀವೆಲ್ಲರೂ ಸ್ಟಡಿ ಮಾಡ್ತಿದ್ದಾರೆ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಜಸ್ಟ್ 8 ಡೇಸ್ ಓನ್ಲಿ ಲೆಫ್ಟ್. ಸೊ ನಾನು ಅನ್ಕೊಂತಿದ್ದೀನಿ ಎವ್ರಿ ಡೇ ಒಂದೇನಾದ್ರು ವಿಡಿಯೋ ಮಾಡಿ ಒಂದೇನಾದ್ರು ವ್ಯಾಲ್ಯೂ ಪ್ರೊವೈಡ್ ಮಾಡೋಣ ಅಂತ. ಸೊ ವಿಡಿಯೋನ ಮಿಸ್ ಮಾಡಬಾರ್ದು, ಆಮೇಲೆ ನಿಮ್ಮ ರ್ಯಾಂಕ್ ಅನ್ನ ಇಲ್ಲಿಂದ ಇಲ್ಲಿ ತಗೊಂಡು ಹೋಗ್ಬೇಕಂದ್ರೆ ಟು ಸಬ್ಸ್ಕ್ರೈಬ್. ಯಾಕಂದ್ರೆ ಮೈಂಡ್ ಟ್ರಿಕ್ಸ್ ಇರುತ್ತೆ, ಲೈಕ್ ಎಕ್ಸಾಮ್ ಟೈಮಲ್ಲಿ ಏನು ಮಾಡಬೇಕು, ಹೇಗೆ ಟೈಮ್ ಮ್ಯಾನೇಜ್ ಮಾಡಬೇಕು, ರೈಟ್, ಯಾವ ಹಾರ್ಡ್ ಕ್ವಶನ್ ಬಂದಾಗ ಹೌ ಟು ಸಾಲ್ವ್. ಸೊ ಇವನ್ ಕೆಲವೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಅದ್ರಲ್ಲಿ ನಿಮಗೆ ನೆಕ್ಸ್ಟ್ ವಿಡಿಯೋ ನಾನು ಹಾಕ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಬೇಗ ಅಪ್ಲೋಡ್ ಮಾಡ್ತೀನಿ, ಸೊ ದಟ್ ಇವನ್ ಐ ವಿಲ್ ಗೆಟ್ ಮೋಟಿವೇಶನ್ ಟು ಡೂ ಇಟ್. ಸೊ ದಿಸ್ ಇಸ್ ಅ ಕ್ವಿಕ್ ವಿಡಿಯೋ. ಸೊ ನಾನು ಜಾಸ್ತಿ ಏನು ಟೈಮ್ ವೇಸ್ಟ್ ಮಾಡಲ್ಲ, ಈಸಿಯಾಗಿ ಬೇಗ ಬೇಗ ಹೇಳ್ಬಿಡ್ತೀನಿ. ಐ ವಿಲ್ ಜಸ್ಟ್ ಗೆಟ್ ಡೈರೆಕ್ಟ್ಲಿ ಗಿವ್ ಯು ಆಲ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. ಐ ವಾಂಟ್ ವೇಸ್ಟ್ ಯುವರ್ ಟೈಮ್. ಸೊ ಲೆಟ್ಸ್ ಸಿ ವಿಚ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ಆ್ಯಕ್ಚುಲಿ KCET ಏನಾಗ್ತಿದೆ ಅಂದರೆ, ಇನಿಷಿಯಲ್ ಮಾಡ್ತಿದ್ರು 70% 12th ಬರ್ತಿತ್ತು, ಆಮೇಲೆ ಜಸ್ಟ್ 30% 11th ಬರ್ತಿತ್ತು. ದ್ಯಾಟ್ ಈಸ್ 40 to 45 ಕ್ವಶನ್ ಫ್ರಮ್ 12th. ಆಮೇಲೆ ಬರೀ ಒಂದು 10 to 12 ಕ್ವಶನ್ ಅಷ್ಟೇ ಬರ್ತಿದ್ದು 11th. ಬಟ್ ನಾನು ನೋಡ್ತಾ ಇದ್ದೀನಿ, ಸ್ವಲ್ಪ ಅಬ್ಸರ್ವ್ ಮಾಡ್ತಿದ್ದೀನಿ, ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ. 11th ದೇ ಆರ್ ಆಸ್ಕಿಂಗ್ ಮೋರ್ ಕ್ವಶನ್ಸ್. ಸೊ ಫಸ್ಟ್ ಒನ್ ಕಮಿಂಗ್ ಟು ಕೆಮಿಸ್ಟ್ರಿ, ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. ನೆಕ್ಸ್ಟ್ ಒನ್ ಫಿಸಿಕ್ಸ್ ಅಲ್ಲಿ. ಸೊ ಇದು 2025 ಕೇಳಿದ್ದಾರೆ. ಸೊ ನೀವೇ ನೋಡ್ಬೋದು, ಅರೌಂಡ್ 21 ಕ್ವಶನ್ಸ್ ಕೇಳಿದ್ದಾರೆ, ರೈಟ್. ಸೊ ಈ ಚಾಪ್ಟರ್ಸ್ನ ನೀವು ಮೊದಲು ಮಾಡಬೇಕು. ದೀಸ್ ಆರ್ ದ ಇಂಪಾರ್ಟೆಂಟ್ ಚಾಪ್ಟರ್ಸ್. ಇದು ನಾಟ್ ಜಸ್ಟ್ 2025, ನಾನು ಪ್ರಿವಿಯಸ್ 5 years ಕೂಡ ಅನಲೈಸ್ ಮಾಡಿದೆ. ದೀಸ್ ಆರ್ ದ ಇಂಪಾರ್ಟೆಂಟ್ ಚಾಪ್ಟರ್ಸ್. ಸೊ ಇದರಲ್ಲಿ ನೀವು ನೋಡ್ಬೋದು 20 ಕ್ವಶನ್ಸ್ ಕೇಳಿದ್ದಾರೆ ಲಾಸ್ಟ್ ಇಯರ್ ಅಲ್ಲಿ. ಆ್ಯಂಡ್ ಇಫ್ ಯು ಡನ್ ದಿಸ್, ಇಫ್ ಯು ಹಾವ್ ಕವರ್ ದೀಸ್ ಟಾಪಿಕ್ಸ್, ದೆನ್ ಯು ಈಸಿಲಿ ಹ್ಯಾವ್ 20 marks ಇನ್ ಯುವರ್ ಪಾಕೆಟ್. ಸೊ ಮ್ಯಾಥಮೆಟಿಕ್ಸ್ ಹೋಗಿಂತ ಮುಂಚೆ ಐ ವಾಂಟ್ ಟು ಇಂಟ್ರೊಡ್ಯೂಸ್ ಕಾಲೇಜ್ ದೋಸ್ತ್ ವಾಟ್ಸಪ್ ಬೋರ್ಡ್. ಇದು ಫ್ರೀ ವಾಟ್ಸಪ್ ಬೋರ್ಡ್ ಆಗಿದೆ. ಇದರಲ್ಲಿ ದೇರ್ ಆರ್ ಮೆನಿ ಫೀಚರ್ಸ್, ಲೈಕ್ ನಿಮ್ಮ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಪ್ರಿಂಟ್ ಮಾಡ್ಬೋದು. ಅದಷ್ಟೇ ಅಲ್ಲದೆ ದೇ ಆಲ್ಸೋ ಹ್ಯಾವ್ KCET ರಿಸೋರ್ಸಸ್ ಆಸ್ ವೆಲ್, ಅದು ಕೂಡ ನಿಮ್ಗೆ ಸಿಗುತ್ತೆ. ಸೊ ಜಸ್ಟ್ ಗೋ ಆ್ಯಂಡ್ ಚೆಕ್ ದಿಸ್ ಔಟ್. ಐ ವಿಲ್ ಗಿವ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಆ್ಯಂಡ್ ಆಲ್ಸೋ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸಬ್ಜೆಕ್ಟ್, ದಟ್ ಇಸ್ ಮ್ಯಾಥಮೆಟಿಕ್ಸ್. ನಾನು ಹೇಳ್ತೀನಿ, ನೀವು ಮ್ಯಾಥ್ಸಲ್ಲಿ ವೀಕ್ ಇದ್ರೆ ಫಸ್ಟ್ 12th ಹೈ ವೇಟೇಜ್ ಚಾಪ್ಟರ್ಸ್ ಮಾಡ್ಕೊಳ್ಳಿ. ಅದು ನಾನು ಈಗಾಗಲೇ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಫಸ್ಟ್ ಅದು ಮಾಡ್ಕೊಳ್ಳಿ. ಅದಾದಮೇಲೆ 11th high weightage ಚಾಪ್ಟರ್ಸ್ನ ಮಾಡ್ಕೊಳ್ಳಿ. ದಟ್ ಇಸ್ ದೀಸ್. ಸೊ ಇಫ್ ಯು ಆ್ಯಡ್ ದ್ಯಾಟ್, ಇಟ್ ವಿಲ್ ಕಮ್ ಅರೌಂಡ್ 50 or 55 marks. ಸೊ ಫಸ್ಟ್ ಅದನ್ನ ನೀವು ಮಾಡ್ಕೊಳ್ಳಿ, ರೈಟ್. ಅದಾದ್ಮೇಲೆ ಯು ಕ್ಯಾನ್ ಗೋ ಫಾರ್ ದ ಅದರ್ ಚಾಪ್ಟರ್. ಐ ಹೋಪ್ ದಿಸ್ ವಾಸ್ ವೆಲ್ಫುಲ್. ಅಲ್ಲಿ ನಿಮ್ದು ಏನಾದರೂ ಬೇರೆ ಏನಾದ್ರು ಡೌಟ್ ಇದ್ರೆ ಜಸ್ಟ್ ಆಸ್ಕ್ ವಾಟ್ ಆರ್ ಯುವರ್ ಡೌಟ್ಸ್. ಆಮೇಲೆ ಈಗ ಲಾಸ್ಟ್ ಒಂದು 5 days 7 days ಅಲ್ಲಿ ಏನೇನು ಮಾಡಬೇಕು, ಹೇಗೆ ರಿವೈಸ್ ಮಾಡಬೇಕು ಬೇಗ ಬೇಗ, ರೈಟ್. ಬಿಕಾಸ್ 2 ವರ್ಷದ್ದು ಯು ಕ್ಯಾನ್ ರಿವೈಸ್ ಇನ್ ಜಸ್ಟ್ 2 days, ರೈಟ್. ಸೊ ಅದೆಲ್ಲ ಹೇಗೆ ಮಾಡಬೇಕು, ಎಕ್ಸಾಮ್ಸಲ್ಲಿ ಇದ್ದಾಗ ಹೌ ಯು ಟು ಮ್ಯಾನೇಜ್ ಟೈಮ್, ಇದೆಲ್ಲ ನಿಮ್ಗೆ ವಿಡಿಯೋಸ್ ಬೇಕಂದ್ರೆ ಜಸ್ಟ್ ಕಮೆಂಟ್ ಯಸ್ ಆ್ಯಂಡ್ ಐ ವಿಲ್ ಮೇಕ್ ದ ವಿಡಿಯೋ. And that's it. You can just check out the college those WhatsApp board in the comment section and also in the description. I'll give the link. Study ಮಾಡ್ತಾರಿ, ಡಿಸ್ಟ್ರಾಕ್ಟ್ ಆಗಬೇಡಿ. ಈಗ ಸದ್ಯಕ್ಕೆ ಇನ್ಸ್ಟಾಗ್ರಾಮಿಂದ ದೂರ ಇರಿ. ನೋ ಡೂಮ್ ಸ್ಕ್ರೋಲಿಂಗ್, ಬಿಕಾಸ್ ದೀಸ್ 9 or 10 days will decide your next 10 years or next 9 years. ಸೊ ಅದಕ್ಕೆ ಹಾರ್ಡ್ ವರ್ಕ್ ಮಾಡಿ. ಎಷ್ಟಾಗದೆ ಅಷ್ಟು ಸ್ಟಡಿ ಮಾಡಿ. ಲೈಕ್ 9 hours 10 hours 8 hours ಎಷ್ಟು ಆಗ್ತಿದೆ ಅಷ್ಟು ಸ್ಟಡಿ ಮಾಡಿ. ಮತ್ತೆ ನಿಮ್ಗೆ ಅನ್ಕೋತಿರ್ಬೋದು, ಬ್ರೋ ಲೈಕ್ ಹೌ ಕ್ಯಾನ್ ಐ ಸ್ಟಡಿ 8 hours 10 hours ಹಂಗಂದ್ರೆ ಯು ಕ್ಯಾನ್ ವಾಚ್ ದಿಸ್ ವಿಡಿಯೋ ಆಸ್ ವೆಲ್. ಅಲ್ಲಿ ನಾನು ಹೇಳಿದ್ದೀನಿ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ಬೇಕಂತ. ಯು ಕ್ಯಾನ್ ಚೆಕ್ ದಟ್ ಔಟ್. ಸೊ ದಟ್ಸ್ ಇಟ್. ಐ ವೋಂಟ್ ವೇಸ್ಟ್ ಮಚ್ ಆಫ್ ಯುವರ್ ಟೈಮ್. ನಾವು ಗೋ ಆ್ಯಂಡ್ ಸ್ಟಡಿ. ಬಾಯ್.